ಹಾಯ್, ನೀವೇನಾದರೂ ಬ್ಯಾಂಕಲ್ಲಿ ಕೆಲಸ ಮಾಡಕ್ಕೆ ಅಂದ್ಕೊಂಡಿದ್ದೀರಾ? ನಿಮಗೇನಾದ್ರು ಮ್ಯಾಥ್ಸ್ ಚೆನ್ನಾಗಿ ಬರುತ್ತೆ, ಹಾಗಾದರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಯಾಕಪ್ಪ ಅಂದರೆ ಈ ವಿಡಿಯೋದಲ್ಲಿ ಅತಿ ಇಂಪಾರ್ಟೆಂಟ್ ಆದ ಬ್ಯಾಂಕಿಂಗ್ ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಂತಂದು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಏನಪ್ಪ ಅಂದರೆ IBPS ಎಕ್ಸಾಮ್ ಕ್ಯಾಲೆಂಡರ್ 2020 ರಿಲೀಸ್ ಮಾಡಿದ್ದಾರೆ ಆಯಿತಾ. ನಿಮಗೆ ಬ್ಯಾಂಕಿಂಗ್ ಅವರು 2020 ಯಾವ ಥರ ಎಕ್ಸಾಮ್ ಕಂಡಕ್ಟ್ ಮಾಡಿದೆ ಅಂತಂದು ಈ ಡೇಟ್ಗಳು ರಿಲೀಸ್ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಏನಪ್ಪ ಅಂದರೆ ಈ PO ಕ್ಲರ್ಕ್ ಆ್ಯಂಡ್ SO RRB ಎಕ್ಸಾಮ್ಗೆ 2020 ಈ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಓಕೆ, ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಏನಪ್ಪ ಅಂದರೆ IBP ಎಕ್ಸಾಮ್ ಕ್ಯಾಲೆಂಡರ್ ಏನಪ್ಪ ಅಂದರೆ 2026 ರಿಲೀಸ್ ಮಾಡಿದ್ದಾರೆ. ಯಾವ್ಯಾವ ಆಫೀಸರ್ಗೆ ಎಷ್ಟೆಷ್ಟು ಯಾವ ಎಕ್ಸಾಮ್ ಅಂತ ನೋಡ್ತಾ ಹೋಗೋಣ. ಕೀ ಹೈಲೈಟ್ಸ್ ಏನಪ್ಪ ಅಂದರೆ IBP ಕ್ಯಾಲೆಂಡರ್ 2026 ಆ್ಯಂಡ್ 27ಗೆ ಎಕ್ಸಾಮ್ ಅಥಾರಿಟಿ ಬಂದುಬಿಟ್ಟು ಇನ್ಸ್ಟಿಟ್ಯೂಷನ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ ಆಫ್ ದ IBPS ಅಂತ, ಇದು ಬ್ಯಾಂಕಿಂಗ್ ಅವ್ರದ್ದು ಎಕ್ಸಾಮ್ ಅಥಾರಿಟಿ ಆಗಿರುತ್ತೆ. ಅದಾದಮೇಲೆ ರಿಕ್ರೂಟ್ಮೆಂಟ್ ಯಾವಾಗ ಬರುತ್ತೆ 2026ರಿಂದ ಇಯರಿಂದ ನಿಮಗೆ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಗೋದು ಅಂತ ತಿಳಿಸ್ಕೊಟ್ಟಿದೆ. ಪೋಸ್ಟ್ ಯಾವಾಗ ಕವರ್ ಮಾಡ್ತಾರಪ್ಪ 2020 ಅಂದರೆ POMT ಸ್ಪೆಷಲಿಸ್ಟ್ ಆಫೀಸರ್, ಕಸ್ಟಮರ್ ಸರ್ವಿಸ್ ಆ್ಯಂಡ್ RRB ಆಫೀಸರ್ ಆ್ಯಂಡ್ ಸ್ಕೇಲ್ 1, ಸ್ಕೇಲ್ 2, ಸ್ಕೇಲ್ 3 ಮತ್ತು RRB ಆಫೀಸ್ ಅಸಿಸ್ಟೆಂಟ್ಗೆ ನಿಮಗೆ ಈ ಪೋಸ್ಟ್ಗಳು ಕವರ್ ಮಾಡ್ತಾರೆ ಅಂತಂದು 2020 ತಿಳಿಸಿದ್ದಾರೆ. ಅದಾದಮೇಲೆ ಇವೆಲ್ಲ ಅಪ್ಲಿಕೇಶನ್ ಯಾವ ಮೋಡಲ್ಲಿ ಹಾಕ್ಬೇಕಪ್ಪ ಅಂದರೆ ಆನ್ಲೈನ್ ಮೋಡ್ ಮೇಲೆ ಆ ಮೋಡಲ್ಲಿ ಹಾಕ್ಬೇಕಂತಂದು ಅವರು ಕೂಡ ಇಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿದ್ದಾರೆ. ಅದಾದಮೇಲೆ ಅಫಿಷಿಯಲ್ ವೆಬ್ಸೈಟ್ ಯಾವಾಗಪ್ಪ ಎಲ್ಲಿಂದ ಸ್ಟಾರ್ಟ್ ಆಗುತ್ತಪ್ಪ ಅಂದರೆ ಬಂದ್ಬಿಟ್ಟು www.ibpsin.com ಇಂದ ನಿಮಗೆ ಈ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಆಗಿರುತ್ತೆ. ಈ ಅಪ್ಲಿಕೇಶನ್ ಲಿಂಕ್, ಇದು ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ನೀವು ಹೋಗಿ ಒನ್ ಟೈಮ್ ನೋಡ್ಕೊಳ್ಳಿ. ಅದಾದಮೇಲೆ ಕ್ಯಾಲೆಂಡರ್ ರಿಲೀಸ್ ಯಾವಾಗ ಆಗುತ್ತಪ್ಪ ಅಂದರೆ 16 ಜನವರಿ 2026 ನೀವು ಕ್ಯಾಲೆಂಡರ್ ರಿಲೀಸ್ ಆಗಿದೆ ಅಂತ ನೋಡ್ಬೋದು. ಹಾಗಾಗಿ ಈಗಲೇ ಕ್ಯಾಲೆಂಡರ್ ಕೂಡ ರಿಲೀಸ್ ಆಗಿದೆ. ಈಗ ಶೆಡ್ಯೂಲ್ ಡೇಟ್ ಯಾವಾಗಪ್ಪ ನೋಡೋದಾದರೆ IBPS ಎಕ್ಸಾಮ್ ಡೇಟ್ ಯಾವಾಗಪ್ಪ ಅಂದರೆ ನೋಡೋದಾದರೆ ಈಗ ಬ್ರೇಕ್ ಡೌನ್ ಮಾಡಿದ್ದಾರೆ ಯಾವ್ಯಾವ ಎಕ್ಸಾಮ್ ಯಾವಾಗಪ್ಪ ಅಂತಂದು. ಮೊದಲು ಬಂದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಂದರೆ ಪಬ್ಲಿಕ್ ಸೆಕ್ಟರ್ ಎಕ್ಸಾಮ್ ಯಾವಾಗಪ್ಪ ಅಂದರೆ ಬರೋ ಯಾವಪ್ಪ ಅಂದರೆ CRPO ಆ್ಯಂಡ್ X6 CRP SPL ಆಮೇಲೆ CRP CSC ಅಂತ ಇಲ್ಲಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಿಗೆ ಇಷ್ಟು ಜಾಬ್ಗಳು ಬರ್ತಂತ ಹೇಳಿದ್ದಾರೆ. ಪೋಸ್ಟ್ನೇ ಬಂದ್ಬಿಟ್ಟು ಯಾವುದಪ್ಪ ಅಂದರೆ ಪಬ್ಲಿಷರಿ ಆಫೀಸರ್ಗೆ ಫಿಲ್ಮ್ ಡೇಟ್ ಬಂದ್ಬಿಟ್ಟು 22 ಆ್ಯಂಡ್ 23 ಆಗಸ್ಟ್ 26ಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಅಂತ ಹೇಳಿದ್ದಾರೆ. ಮೇನ್ಸ್ ಡೇಟ್ ಬಂದ್ಬಿಟ್ಟು 4 ಅಕ್ಟೋಬರ್ 2020 ಮೇನ್ಸ್ಗೆ ಎಕ್ಸಾಮ್ ಇರುತ್ತೆ. ಅದಾದ್ಮೇಲೆ ಏನಪ್ಪ ಅಂದರೆ ಸ್ಪೆಷಲಿಸ್ಟ್ ಆಫೀಸರ್ಗೆ ಯಾವಾಗಪ್ಪ ಅಂದರೆ 29 ಆಗಸ್ಟ್ 2026ರಿಂದ ನಿಮಗೆ ಫಿಲ್ಮ್ ಎಕ್ಸಾಮ್ ಸ್ಟಾರ್ಟ್ ಆಗಿ 1 ನವೆಂಬರ್ 2026ಕ್ಕೆ ನಿಮಗೆ ಮೇನ್ಸ್ ಎಕ್ಸಾಮ್ ಆಗುತ್ತೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಅದಾದಮೇಲೆ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಅವರಿಗೆ 10th and 11th ಅಕ್ಟೋಬರ್ಗೆ 2026ಗೆ ನಿಮಗೆ ಫಿಲ್ಮ್ಸ್ ಎಕ್ಸಾಮ್ ಸ್ಟಾರ್ಟ್ ಆಗಿ 27 ಡಿಸೆಂಬರ್ ನಿಮಗೆ ಮೇನ್ಸ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಹೇಳಿದ್ದಾರೆ. ಅದಾದಮೇಲೆ ನೋಟ್ ಅಂತ ಕೊಟ್ಟಿದ್ದಾರೆ. ಓಕೆನಾ, ಇಲ್ಲಿ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಆ್ಯಂಡ್ CSA ಅಪೇರ್ಸ್ ವಿಲ್ ಬಿ ದ ಡೆಸಿಗ್ನೇಷನ್ ಯೂಸರ್ ಫಾರ್ ದ ಕ್ಲರಿಕಲ್ ಕ್ಯಾಲೆಂಡರ್ ಅಂತ ಕೊಟ್ಟಿದ್ದಾರೆ. ಓಕೆ, ನಿಮಗೆ ಸಪ್ರೇಟಾಗಿ ಅದನ್ನು ಅವ್ನಿಗೆ ನೋಟಿಫಿಕೇಶನ್ ಬಿಟ್ಟಾಗ ಹೇಳ್ತಾರೆ ಯಾವ ಥರ ಅಂತಂದು. ನೆಕ್ಸ್ಟ್ ಬಂದು ರೀಜನಲ್ ರೂರಲ್ ಬ್ಯಾಂಕ್ ಆಫ್ ಅಂದ್ರೆ RRB ಎಕ್ಸಾಮ್, ಇದು RRB ಅಂದರೆ ಮತ್ತು RRB ಅಂದರೆ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲ, RRB ಅಂದರೆ ರೀಜನಲ್ ರೂರಲ್ ಬ್ಯಾಂಕ್ ಅಂತ ಅದೊಂದು ಪೋಸ್ಟ್ ಆಗಿರುತ್ತೆ. ಆದರೆ ಏನು ಬರ್ತಾವಪ್ಪ ಅಂದರೆ ಇಷ್ಟು ಪೋಸ್ಟ್ ಬರ್ತಾವೆ. ಮೊದಲೇ ಬಂದು ಆಫೀಸರ್ ಸ್ಕೇಲ್ ಬಂದ್ಬಿಟ್ಟು 21 ಆಗಸ್ಟ್ ನವೆಂಬರ್ಗೆ 2026 ಫಿಲ್ಮ್ ಎಕ್ಸಾಮ್ ಆಗಿ 20 ಡಿಸೆಂಬರ್ಗೆ 2026 ನಿಮಗೆ ಮೇನ್ಸ್ ಎಕ್ಸಾಮ್ ನಡೀತದೆ ಅಂತ ಹೇಳ್ತಾರೆ. ಅದಾದಮೇಲೆ ಆಫೀಸರ್ ಸ್ಕೇಲ್ 1 ಸ್ಕೇಲ್ 3ಗೆ ಎನ್ನೇ ಸಿಂಗಲ್ ಎಕ್ಸಾಮ್ ನಡೀತೈತೆ, ಯಾವಾಗ ಫಿಲ್ಮ್ಸ್ ಕೊಟ್ಟಿಲ್ಲ, ಯಾವಾಗ ಅಂತ ಕೊಟ್ಟಿಲ್ಲ. ಆಮೇಲೆ ಮೇನ್ಸ್ ಬಂದ್ಬಿಟ್ಟು 20 ಡಿಸೆಂಬರ್ಗೆ ನಿಮಗೆ ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ. ಅದಾದಮೇಲೆ ಆಫೀಸರ್ ಅಸಿಸ್ಟೆಂಟ್ಗೆ ನಿಮಗೆ 6th 12th 13 ಡಿಸೆಂಬರ್ 2026 ಫಿಲ್ಮ್ ಎಕ್ಸಾಮ್ ಆ್ಯಂಡ್ 13 ಜನವರಿ ನಿಮಗೆ ಏನಪ್ಪ ಮೇನ್ಸ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಓಕೆನಾ, ಇದಿಷ್ಟು ಈ ಥರ ಸೆಂಟ್ರಲ್ ಗೌರ್ಮೆಂಟ್ ಅವರು ನಿಮಗೆ ಕಂಪ್ಲೀಟಾಗಿ ಕೊಡ್ತಾರೆ. ಯಾವ ಥರಪ್ಪ ಅಂದರೆ ನಿಮ್ಗೆ ಯಾವ ಎಕ್ಸಾಮು ಯಾವಾಗ ಕಂಡಕ್ಟ್ ಮಾಡ್ತಾರೆ, ಫಿಲ್ಮ್ ಎಕ್ಸಾಮ್ ಮೇನ್ಸ್ ಮೇಲೆ ಕಂಡಕ್ಟ್ ಮಾಡ್ತಾರೆ. ಈ ಸ್ಟೇಟ್ ಎಕ್ಸಾಮ್ ಥರ ನಿಮಗೆ ಯಾವಾಗ ನೋಟಿಫಿಕೇಶನ್ ಬಿಟ್ಟು ಯಾವಾಗ ಎಕ್ಸಾಮ್ ಕಂಡಕ್ಟ್ ಈ ಥರ ಮಾಡೋದಿಲ್ಲ. ಓಕೆನಾ, ನೀವು ಏನು ಜಾಬ್ ತಗೋಬೇಕಂದಪ್ಪ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ತಗೊಂಡ್ರೆ ಬೆಟರ್, ನಿಮಗೆ ಇನ್ ಟೈಮ್ಗಳೆಲ್ಲ ನಡೆಸ್ತಾರೆ. ಅದಾದಮೇಲೆ ಇಂಪಾರ್ಟೆಂಟ್ ರಿಜಿಸ್ಟ್ರೇಷನ್ ಪ್ರೋಸೆಸ್ ಯಾವ ಥರ ರಿಜಿಸ್ಟ್ರೇಷನ್ ಆಗಬೇಕು ಅಂತಂದು ಮೊದಲು ಒಂದು ಆನ್ಲೈನ್ ಮೋಡ್ ಇರ್ತದೆ. ರಿಜಿಸ್ಟರ್ ವಿಲ್ ಬಿ ಸ್ಟ್ರಿಕ್ಟ್ಲಿ ಆನ್ಲೈನ್, ಯಾವ ಥರ ಆಪ್ಷನ್ ಇರೋದಿಲ್ಲ, ನಿಮಗೆ ಆನ್ಲೈನ್ ಇರುತ್ತೆ. ಅದಾದಮೇಲೆ ಸಿಂಗಲ್ ಒಂದೇ ಟೈಮ್ ನಿಮಗೆ ರಿಜಿಸ್ಟರ್ ಆಗೋ ಅವಶ್ಯಕತೆ ಇರುತ್ತೆ. ನಿಮ್ಮದು ಫೋನ್ ನಂಬರ್ ಮತ್ತು ಇಮೇಲ್ ID ಹಾಕಿ ನಿಮಗೆ ಒಂದೇ ಟೈಮ್ ರಿಜಿಸ್ಟರ್ ಆಗಬೇಕಂತ ಅವಶ್ಯಕತೆ ಇರುತ್ತೆ. ಅದನ್ನು ಡಾಕ್ಯುಮೆಂಟ್ ರಿಕ್ವೈರ್ಮೆಂಟ್ ಏನು ಬೇಕಾಗುತ್ತೆ ಡಾಕ್ಯುಮೆಂಟ್ ಅಂದರೆ ಫೋಟೋಗ್ರಫಿ 20 KB to 50 ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು. ಅದಾದಮೇಲೆ ನಿಮಗೆ ಲೈವ್ ಫೋಟೋಗ್ರಫಿ ತೊಗೊತಾರೆ. ಓಕೆನಾ, ಕ್ಯಾಂಡಿಡೇಟ್ ಮಸ್ಟ್ ಕ್ಯಾಪ್ಚರ್ ದ ಅಪ್ಲೋಡ್ ದ ಲೈವ್ ಫೋಟೋಗ್ರಫಿ ವಿತ್ ಮೊಬೈಲ್ ಆರ್ ಡ್ಯೂರಿಂಗ್ ದ ಏನಪ್ಪ ಟ್ಯಾಬ್ ಒಳಗೆ ನೀವು ಮೊಬೈಲ್ ಕ್ಯಾಮ್ರಾಯಿಂದ ನೀವು ಲೈವ್ ಫೋಟೋ ಕ್ಯಾಪ್ಚರ್ ಮಾಡಬೇಕು. ಅದಾದಮೇಲೆ ನಿಮಗೆ ಫೋಟೋ ಎಂದು ಯಾವ ಥರ ಅಂದರೆ
ಪಾಸ್ಪೋರ್ಟ್ ಸೈಜ್ ನಿಮ್ಮ ಫೋಟೋನ ಅಪ್ಲೋಡ್ ಮಾಡಬೇಕಂತ ತಿಳಿಸಿದ್ದಾರೆ. ಅದಾದ್ಮೇಲೆ ಸಿಗ್ನೇಚರ್ ಕೂಡ ನೀವು ಅಪ್ಲೋಡ್ ಮಾಡಬೇಕು. ಆಮೇಲೆ ತಮ್ಮ ಇಂಪ್ರೆಷನ್ ಕೇಳ್ತಾರೆ, ಇದು ನೆಸೆಸಿಟಿ ಇಲ್ಲ, ಎಕ್ಸಾಮ್ ಸೆಂಟರ್ ಒಳಗೆ ನಿಮಗೆ ತಮ್ಮ ಇಂಪ್ರೆಷನ್ ಕೇಳ್ತಾರೆ. ಆಮೇಲೆ ಹ್ಯಾಂಡ್ ರೈಟಿಂಗ್ ಡಿಕ್ಲರೇಷನ್ ಕೂಡ ಅದು ಅಲ್ಲಿ ಎಕ್ಸಾಮ್ ಸೆಂಟರ್ ಒಳಗೆ ಕೇಳ್ತಾರೆ. ಓಕೆನಾ, ಇದಿಷ್ಟು ಈ ಥರ ಬ್ಯಾಂಕಿಂಗ್ ಎಕ್ಸಾಮ್ ಯಾವ ಕಂಡಕ್ಟ್ ಮಾಡ್ತೀನಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡ್ತಾ ಆಯ್ತು. ಓಕೆನಾ, ಇದು ಎಸೆನ್ಷಿಯಲ್ ಲಿಂಕ್ ಅಪ್ಪ ಅಂದರೆ ನಿಮಗೆ ಕಂಪ್ಲೀಟ್ ಆಗಿ ಈ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಒಂದು ಟೈಮ್ ಚೆಕ್ಔಟ್ ಮಾಡ್ಕೊಳ್ಳೋಕೆ ನನ್ನ ಟೆಲಿಗ್ರಾಮ್ ಚಾನಲ್ ಮತ್ತು ವಾಟ್ಸ್ಆಪ್ ಚಾನಲ್ ನಿಮಗೆ ಏನಾರ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಚಾನಲ್ಗೆ ಎಲ್ಲ ಜಾಬ್ ಅಪ್ಡೇಟ್ ನಾನು ನನ್ನ ಚಾನಲ್ ಒಳಗೆ ಅಪ್ಲೋಡ್ ಮಾಡಿದ್ದೀನಿ. ಓಕೆ, ನಿಮಗೆ ಡೈಲಿ ಜಾಬ್ ಅಪ್ಡೇಟ್ ನಾನು ಡೈಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಹಾಗೆ ಯೂಟ್ಯೂಬ್ ಚಾನಲ್ ಮತ್ತು ವಾಟ್ಸ್ಆಪ್ ಚಾನಲ್ ಟೆಲಿಗ್ರಾಮ್ ಚಾನಲಲ್ಲಿ ನಮ್ಮದು ಡೈಲಿ ಜಾಬ್ ಅಪ್ಡೇಟ್ನ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮಗೆ ಏನಾದರೂ ಜಾಬ್ ತಗೋಬೇಕೇನಾದ್ರು ಇಂಟ್ರೆಸ್ಟ್ ಇದ್ದರೆ ಹೋಗಿ ನನ್ನ ಚಾನಲ್ಗೆ ಜಾಯ್ನ್ ಆಗಿ. ಓಕೆನಾ, ಇದಿಷ್ಟು ಬ್ಯಾಂಕ್ ಅವರು ಯಾವ ಥರ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ವಿಡಿಯೋ ನೋಡ್ತಾ ಇತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಓಕೆನಾ, ಇಷ್ಟೊತ್ತು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.